ಈ ಬಿಗ್ ಮಾರ್ನಿಂಗ್ ಆರಂಭದಲ್ಲಿ ನಾನು ಮತ್ತು ನಾಗೇಂದ್ರ ಬಾಬು ಈ ಶಿಗ್ಗಾವಿ ಕದನದಲ್ಲಿ ಏನು ಎಡವಟ್ಟಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಕಡೆ ಅಜಂಪೀರ್ ಖಾದ್ರಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ತಪ್ಪಿಸ್ಕೊಂಡೆಲ್ಲ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಯಾಸೀರ್ ಖಾನ್ಗೆ ಟಿಕೆಟ್ ಅನೌನ್ಸ್ ಆಯಿತು. ಭರತ್ ಬೊಮ್ಮಾಯಿ ಗೆಲುವು ನಿಶ್ಚಿತ ಅನ್ನುವಂಥ ಲೆಕ್ಕಾಚಾರಗಳು ಜೋರಾಗಿ ಕೇಳಿಬಂದ್ವು. ಯಾಸೀರ್ ಖಾನ್ ಇಲ್ಲಿ ಕ್ಯಾಂಡಿಡೇಟ್ ಆದಮೇಲೆ ಕೇಕ್ ವಾಕ್ ಆಗ್ಬಿಡುತ್ತೀರಿ, ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ. ಆದರೆ ಅಸಲಿಗೆ ಈಗ ಸೋಲಿನ ಪರಾಮರ್ಶೆಯಲ್ಲಿ ಬೊಮ್ಮಾಯಿ ಅವ್ರಿಗೂ ಉತ್ತರ ಸಿಕ್ಕಿದೆಯಾ ಅನ್ನೋಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಹೇಗೆ ಸೋತ್ವಿ ನಾವು ಈ ಕ್ಷೇತ್ರದಲ್ಲಿ? ಯಾಕಂದ್ರೆ ಸಂಪೂರ್ಣ ಪ್ರಾಬಲ್ಯ ಇದ್ದಂಥ ಕ್ಷೇತ್ರ ಬೊಮ್ಮಾಯಿ ಅವರದಲ್ಲಿ ಎಲ್ಲಿ ಎಡವಟ್ಟಾಯಿತು? ಆಯ್ತು, ಈಗ ಸವಣೂರು ಭಾಗದಲ್ಲಿ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಓಟ್ಗಳು ಹೋಗಿದೆ ಅಂತಂದ್ರೆ, ಈ ಶಿಗ್ಗಾವಿ ಭಾಗದಲ್ಲಿ ಸಾಲಿಡ್ ಆಗಿ ಬೊಮ್ಮಾಯಿ ಅವ್ರಿಗೆ ಮತಗಳು ಬರಬೇಕಾಗಿತ್ತು. ಆದ್ರೆ ಎಲ್ಲಿ ಲೆಕ್ಕಾಚಾರ ಉಲ್ಟಾ ಆಯಿತು? ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಅಲ್ಲಿ ಕಾಣಸಿಗುವಂತ ಒಂದು ಉತ್ತರ ಏನಂತಂದ್ರೆ, ಸತೀಶ್ ಜಾರಕಿಹೊಳಿಯವರು ಉಪಯೋಗಿಸಿದ ಒಂದು ಅಸ್ತ್ರ. ಏನ್ ಅಸ್ತ್ರ ಅದು? ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ ಬನ್ನಿ. ಅಹಿಂದ ಅಸ್ತ್ರದ ಪ್ರಯೋಗ ಶಾಲೆ ಆಯಿತ ಶಿಗ್ಗಾವಿ. ಸತೀಶ್ ಜಾರಕಿಹೊಳಿ ಪ್ಲಾನ್ಗೆ ಜೈ ಅಂದ ಮತದಾರ. ಶಿಗ್ಗಾವಿ ಬಿಜೆಪಿ ಭದ್ರಕೋಟೆಯಾಗಿತ್ತು. ಕಳೆದ 20 ವರ್ಷದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಕಳೆದ 5 ಚುನಾವಣೆಗಳಲ್ಲಿ ನಿರಂತರವಾಗಿ ಗೆದ್ದು ಬೇಕ್ತಿದ್ರು. ಆದರೆ ಬೊಮ್ಮಾಯಿ ತಮ್ಮ ಮಗನನ್ನ ನಿಲ್ಲಿಸಿ ಮೊದಲ ಸೋಲು ಕಂಡಿದ್ದಾರೆ. ಈ ಸೋಲಿಗೆ ಕಾರಣವಾಗಿದ್ದು ಬೇರ್ಯಾರೂ ಅಲ್ಲ, ಬೆಳಗಾವಿ ಸಾಹುಕಾರ್. ಹೌದು, ಶಿಗ್ಗಾವಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡಲೇ ಅಲರ್ಟ್ ಆದ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು. ಕಾಂಗ್ರೆಸ್ ಗೆಲುವಿನ ಹಿಂದಿನ ಸೂತ್ರಧಾರ ಬೇರ್ಯಾರೂ ಅಲ್ಲ, ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಹಿಂದ ಅಸ್ತ್ರ ಪ್ರಯೋಗಿಸಿ ಚುನಾವಣೆ ಎದುರಿಸಿದ ಕಾಂಗ್ರೆಸ್ ಚೊಚ್ಚಲ ಪ್ರಯೋಗದಲ್ಲೇ ಸಕ್ಸಸ್ ಕಂಡಿದೆ. ಕಳೆದ 6 ತಿಂಗಳ ಮೊದಲೇ ಅಹಿಂದ ಅಸ್ತ್ರದ ಸೂತ್ರ ರೆಡಿ ಮಾಡಿ ಅಖಾಡಕ್ಕಿಳಿದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ಮತಗಳನ್ನ ಒಗ್ಗೂಡಿಸುವ ತಂತ್ರವನ್ನ ಮಾಡಿದ್ರು. ಅಹಿಂದ ವರ್ಗದ ದೊಡ್ಡ ನಾಯಕರಿಂದ ಹಿಡಿದು ಸಾಮಾನ್ಯ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸೂತ್ರದ ಮುಖೇನ ಶಿಗ್ಗಾವಿಯನ್ನ ಮುಸ್ಲಿಂ ಅಭ್ಯರ್ಥಿ ಮೂಲಕ ವಶಪಡಿಸಿಕೊಂಡಿದ್ದಾರೆ. ಹೆಚ್ಚು ಬಿಜೆಪಿ ಪಾಲಾಗ್ತಿತ್ತು. ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ಪರವಾಗಿ ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದೇ ಹೇಳಿದಲ್ಲ, ಅಹಿಂದ ವರ್ಗ ನಮ್ಮಿಂದ ದೂರ ಇತ್ತು. ಇಲ್ಲಿವರೆಗೆ ಅಹಿಂದ ವರ್ಗ ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಮನ್ನು ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡ್ಕೊಳ್ಳಿ ಇನ್ಸಿಡೆಂಟ್ ಇರ್ಬೋದು, ವಕ್ಫ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ. ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದೆ. ಇದೇ ಅಸ್ತ್ರವನ್ನ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಯೋಗಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಅಹಿಂದ ಸೂತ್ರಗಳ ಪಟ್ಟಿ ಸಿದ್ಧಪಡಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ರಾಜ್ಯದ 70 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಅಹಿಂದ ಮತಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ಎಲ್ಲಾ ಕಡೆಯೂ ಸಾಹುಕಾರ್ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ರಾಜ್ಯ ಕಾಂಗ್ರೆಸ್ ನಿರ್ಧಾರ ಮಾಡಿದ್ರೆ ಈ ಅಸ್ತ್ರವನ್ನ ಎಐಸಿಸಿ ಒಪ್ಪುತ್ತಾ ಎಂಬ ಅನುಮಾನ ಕಾಡಿದೆ. ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು, ಇಡೀ ರಾಜ್ಯ ತುಂಬ. ಇಲ್ಲಿ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ, ಮಾಡೆಲ್. ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಅಸ್ತ್ರವೇ ಕಾಂಗ್ರೆಸ್ಗೆ ಆಗುತ್ತಾ ಪ್ರಮುಖ ಅಸ್ತ್ರವಾಗುತ್ತಾ? ಸತೀಶ್ ಜಾರಕಿಹೊಳಿ ಅಸ್ತ್ರ ಪ್ರಯೋಗ ಮಾಡುತ್ತಾ ಎಂಬ ಕುತೂಹಲ ಕಾಡ್ತಾ ಇದೆ. ಮೈಲಾರಿ ಪಠಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಬಿಗ್ ಮಾರ್ನಿಂಗ್ ಆರಂಭದಲ್ಲಿ ನಾನು ಮತ್ತು ನಾಗೇಂದ್ರ ಬಾಬು ಈ ಶಿಗ್ಗಾವಿ ಕದನದಲ್ಲಿ ಏನು ಎಡವಟ್ಟಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಕಡೆ ಅಜಂಪೀರ್ ಖಾದ್ರಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ತಪ್ಪಿಸ್ಕೊಂಡೆಲ್ಲ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಯಾಸೀರ್ ಖಾನ್ಗೆ ಟಿಕೆಟ್ ಅನೌನ್ಸ್ ಆಯಿತು. ಭರತ್ ಬೊಮ್ಮಾಯಿ ಗೆಲುವು ನಿಶ್ಚಿತ ಅನ್ನುವಂಥ ಲೆಕ್ಕಾಚಾರಗಳು ಜೋರಾಗಿ ಕೇಳಿಬಂದ್ವು. ಯಾಸೀರ್ ಖಾನ್ ಇಲ್ಲಿ ಕ್ಯಾಂಡಿಡೇಟ್ ಆದಮೇಲೆ ಕೇಕ್ ವಾಕ್ ಆಗ್ಬಿಡುತ್ತೀರಿ, ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ. ಆದರೆ ಅಸಲಿಗೆ ಈಗ ಸೋಲಿನ ಪರಾಮರ್ಶೆಯಲ್ಲಿ ಬೊಮ್ಮಾಯಿ ಅವ್ರಿಗೂ ಉತ್ತರ ಸಿಕ್ಕಿದೆಯಾ ಅನ್ನೋಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಹೇಗೆ ಸೋತ್ವಿ ನಾವು ಈ ಕ್ಷೇತ್ರದಲ್ಲಿ? ಯಾಕಂದ್ರೆ ಸಂಪೂರ್ಣ ಪ್ರಾಬಲ್ಯ ಇದ್ದಂಥ ಕ್ಷೇತ್ರ ಬೊಮ್ಮಾಯಿ ಅವರದಲ್ಲಿ
ಎಲ್ಲಿ ಎಡವಟ್ಟಾಯ್ತು? ಆಯ್ತು, ಈಗ ಸವಣೂರು ಭಾಗದಲ್ಲಿ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಓಟ್ಗಳು ಹೋಗಿದೆ ಅಂತಂದ್ರೆ ಈ ಶಿಗ್ಗಾವಿ ಭಾಗದಲ್ಲಿ ಸಾಲಿಡ್ ಆಗಿ ಬೊಮ್ಮಾಯಿ ಅವ್ರಿಗೆ ಮತಗಳು ಬರಬೇಕಾಗಿತ್ತು. ಆದ್ರೆ ಎಲ್ಲಿ ಲೆಕ್ಕಾಚಾರ ಉಲ್ಟಾ ಆಯ್ತು? ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಅಲ್ಲಿ ಕಾಣಸಿಗುವಂತ ಒಂದು ಉತ್ತರ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಉಪಯೋಗಿಸಿದ ಒಂದು ಅಸ್ತ್ರ. ಏನ್ ಅಸ್ತ್ರ ಅದು? ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ ಬನ್ನಿ. ಅಹಿಂದ ಅಸ್ತ್ರದ ಪ್ರಯೋಗ, ಶಾಲೆ ಆಯುಕ್ತ ಶಿಗ್ಗಾವಿ. ಸತೀಶ್ ಜಾರಕಿಹೊಳಿ ಪ್ಲಾನ್ಗೆ ಜೈ ಅಂದ ಮತದಾರ. ಶಿಗ್ಗಾವಿ ಬಿಜೆಪಿ ಭದ್ರಕೋಟೆಯಾಗಿತ್ತು. ಕಳೆದ 20 ವರ್ಷದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಕಳೆದ 5 ಚುನಾವಣೆಗಳಲ್ಲಿ ನಿರಂತರವಾಗಿ ಗೆದ್ದು ಬೇಕ್ತಿದ್ರು. ಆದರೆ ಬೊಮ್ಮಾಯಿ ತಮ್ಮ ಮಗನನ್ನ ನಿಲ್ಲಿಸಿ ಮೊದಲ ಸೋಲು ಕಂಡಿದ್ದಾರೆ. ಈ ಸೋಲಿಗೆ ಕಾರಣವಾಗಿದ್ದು ಬೇರ್ಯಾರೂ ಅಲ್ಲ, ಬೆಳಗಾವಿ ಸಾಹುಕಾರ್. ಹೌದು, ಶಿಗ್ಗಾವಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡದಲೇ ಅಲರ್ಟ್ ಆದ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು. ಕಾಂಗ್ರೆಸ್ ಗೆಲುವಿನ ಹಿಂದಿನ ಸೂತ್ರಧಾರ ಬೇರ್ಯಾರೂ ಅಲ್ಲ, ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಹಿಂದ ಅಸ್ತ್ರ ಪ್ರಯೋಗಿಸಿ ಚುನಾವಣೆ ಎದುರಿಸಿದ ಕಾಂಗ್ರೆಸ್ ಚೊಚ್ಚಲ ಪ್ರಯೋಗದಲ್ಲೇ ಸಕ್ಸಸ್ ಕಂಡಿದೆ. ಕಳೆದ 6 ತಿಂಗಳ ಮೊದಲೇ ಅಹಿಂದ ಅಸ್ತ್ರದ ಸೂತ್ರ ರೆಡಿ ಮಾಡಿ ಅಖಾಡಕ್ಕಿಳಿದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ಮತಗಳನ್ನ ಒಗ್ಗೂಡಿಸುವ ತಂತ್ರವನ್ನ ಮಾಡಿದ್ರು. ಅಹಿಂದ ವರ್ಗದ ದೊಡ್ಡ ನಾಯಕರಿಂದ ಹಿಡಿದು ಸಾಮಾನ್ಯ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸೂತ್ರದ ಮುಖೇನ ಶಿಗ್ಗಾವಿಯನ್ನ ಮುಸ್ಲಿಂ ಅಭ್ಯರ್ಥಿ ಮೂಲಕ ವಶಪಡಿಸಿಕೊಂಡಿದ್ದಾರೆ. ಹೆಚ್ಚು ಬಿಜೆಪಿ ಪಾಲಾಗ್ತಿತ್ತು. ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ಪರವಾಗಿ ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದೇ ಹೇಳಿದಲ್ಲ, ಅಹಿಂದ ವರ್ಗ ನಮ್ಮಿಂದ ದೂರ ಇತ್ತು. ಇಲ್ಲಿವರೆಗೆ ಅಹಿಂದ ವರ್ಗ ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಮನ್ನು ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡ್ಕೊಳ್ಳಿ ಇನ್ಸಿಡೆಂಟ್ ಇರ್ಬೋದು, ವಕ್ಫ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ. ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದರು. ಇದೇ ಅಸ್ತ್ರವನ್ನ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಯೋಗಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಅಹಿಂದ ಸೂತ್ರಗಳ ಪಟ್ಟಿ ಸಿದ್ಧಪಡಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ರಾಜ್ಯದ 70 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಈ ಎಲ್ಲಾ ಕಡೆಯೂ ಸಾಹುಕಾರ್ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ರಾಜ್ಯ ಕಾಂಗ್ರೆಸ್ ನಿರ್ಧಾರ ಮಾಡಿದ್ರೆ ಈ ಅಸ್ತ್ರವನ್ನ ಎಐಸಿಸಿ ಒಪ್ಪುತ್ತಾ ಎಂಬ ಅನುಮಾನ ಕಾಡಿದೆ. ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು, ಇಡೀ ರಾಜ್ಯ ತುಂಬ. ಇಲ್ಲಿ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ, ಮಾಡೆಲ್. ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಅಸ್ತ್ರವೇ ಕಾಂಗ್ರೆಸ್ಗೆ ಆಗುತ್ತಾ ಪ್ರಮುಖ ಅಸ್ತ್ರವಾಗುತ್ತಾ? ಸತೀಶ್ ಜಾರಕಿಹೊಳಿ ಅಸ್ತ್ರ ಪ್ರಯೋಗ ಮಾಡುತ್ತಾ ಎಂಬ ಕುತೂಹಲ ಕಾಡ್ತಾ ಇದೆ. ಮೈಲಾರಿ ಪಠಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಬಿಗ್ ಮಾರ್ನಿಂಗ್ ಆರಂಭದಲ್ಲಿ ನಾನು ಮತ್ತು ನಾಗೇಂದ್ರ ಬಾಬು ಈ ಶಿಗ್ಗಾವಿ ಕದನದಲ್ಲಿ ಏನು ಎಡವಟ್ಟಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಕಡೆ ಅಜಂಪೀರ್ ಖಾದ್ರಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ತಪ್ಪಿಸ್ಕೊಂಡೆಲ್ಲ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಯಾಸೀರ್ ಖಾನ್ಗೆ ಟಿಕೆಟ್ ಅನೌನ್ಸ್ ಆಯಿತು. ಭರತ್ ಬೊಮ್ಮಾಯಿ ಗೆಲುವು ನಿಶ್ಚಿತ ಅನ್ನುವಂಥ ಲೆಕ್ಕಾಚಾರಗಳು ಜೋರಾಗಿ ಕೇಳಿ ಬಂದ್ವು. ಯಾಸೀರ್ ಖಾನ್ ಇಲ್ಲಿ ಕ್ಯಾಂಡಿಡೇಟ್ ಆದಮೇಲೆ ಕೇಕ್ ವಾಕ್ ಆಗ್ಬಿಡುತ್ತೀರಿ, ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ. ಆದರೆ ಅಸಲಿಗೆ ಈಗ ಸೋಲಿನ ಪರಾಮರ್ಶೆಯಲ್ಲಿ ಬೊಮ್ಮಾಯಿ ಅವ್ರಿಗೂ ಉತ್ತರ ಸಿಕ್ಕಿದೆಯಾ ಅನ್ನೋಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಹೇಗೆ ಸೋತ್ವಿ ನಾವು ಈ ಕ್ಷೇತ್ರದಲ್ಲಿ? ಯಾಕಂದ್ರೆ ಸಂಪೂರ್ಣ ಪ್ರಾಬಲ್ಯ ಇದ್ದಂಥ ಕ್ಷೇತ್ರ ಬೊಮ್ಮಾಯಿ ಅವರದಲ್ಲಿ ಎಲ್ಲಿ ಎಡವಟ್ಟಾಯ್ತು? ಆಯ್ತು, ಈಗ ಸವಣೂರು ಭಾಗದಲ್ಲಿ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಓಟ್ಗಳು ಹೋಗಿದೆ ಅಂತಂದ್ರೆ ಈ ಶಿಗ್ಗಾವಿ ಭಾಗದಲ್ಲಿ ಸಾಲಿಡ್ ಆಗಿ ಬೊಮ್ಮಾಯಿ ಅವ್ರಿಗೆ ಮತಗಳು ಬರಬೇಕಾಗಿತ್ತು. ಆದ್ರೆ ಎಲ್ಲಿ ಲೆಕ್ಕಾಚಾರ ಉಲ್ಟಾ ಆಯ್ತು? ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಅಲ್ಲಿ ಕಾಣಸಿಗುವಂತ ಒಂದು ಉತ್ತರ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಉಪಯೋಗಿಸಿದ ಒಂದು ಅಸ್ತ್ರ. ಏನ್ ಅಸ್ತ್ರ ಅದು? ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ ಬನ್ನಿ. ಅಹಿಂದ ಅಸ್ತ್ರದ ಪ್ರಯೋಗ, ಶಾಲೆ ಆಯುಕ್ತ ಶಿಗ್ಗಾವಿ.
ಸತೀಶ್ ಜಾರಕಿಹೊಳಿ ಪ್ಲಾನ್ಗೆ ಜೈ ಅಂದ ಮತದಾರ. ಶಿಗ್ಗಾವಿ ಬಿಜೆಪಿ ಭದ್ರಕೋಟೆಯಾಗಿತ್ತು. ಕಳೆದ 20 ವರ್ಷದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಕಳೆದ 5 ಚುನಾವಣೆಗಳಲ್ಲಿ ನಿರಂತರವಾಗಿ ಗೆದ್ದು ಬೇಕ್ತಿದ್ರು. ಆದರೆ ಬೊಮ್ಮಾಯಿ ತಮ್ಮ ಮಗನನ್ನ ನಿಲ್ಲಿಸಿ ಮೊದಲ ಸೋಲು ಕಂಡಿದ್ದಾರೆ. ಈ ಸೋಲಿಗೆ ಕಾರಣವಾಗಿದ್ದು ಬೇರ್ಯಾರೂ ಅಲ್ಲ, ಬೆಳಗಾವಿ ಸಾಹುಕಾರ್. ಹೌದು, ಶಿಗ್ಗಾವಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ನೀಡದಲೇ ಅಲರ್ಟ್ ಆದ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿತ್ತು. ಕಾಂಗ್ರೆಸ್ ಗೆಲುವಿನ ಹಿಂದಿನ ಸೂತ್ರಧಾರ ಬೇರ್ಯಾರೂ ಅಲ್ಲ, ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಹಿಂದ ಅಸ್ತ್ರ ಪ್ರಯೋಗಿಸಿ ಚುನಾವಣೆ ಎದುರಿಸಿದ ಕಾಂಗ್ರೆಸ್ ಚೊಚ್ಚಲ ಪ್ರಯೋಗದಲ್ಲೇ ಸಕ್ಸಸ್ ಕಂಡಿದೆ. ಕಳೆದ 6 ತಿಂಗಳ ಮೊದಲೇ ಅಹಿಂದ ಅಸ್ತ್ರದ ಸೂತ್ರ ರೆಡಿ ಮಾಡಿ ಅಖಾಡಕ್ಕಿಳಿದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ಮತಗಳನ್ನ ಒಗ್ಗೂಡಿಸುವ ತಂತ್ರವನ್ನ ಮಾಡಿದ್ರು. ಅಹಿಂದ ವರ್ಗದ ದೊಡ್ಡ ನಾಯಕರಿಂದ ಹಿಡಿದು ಸಾಮಾನ್ಯ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸೂತ್ರದ ಮುಖೇನ ಶಿಗ್ಗಾವಿಯನ್ನ ಮುಸ್ಲಿಂ ಅಭ್ಯರ್ಥಿ ಮೂಲಕ ವಶಪಡಿಸಿಕೊಂಡಿದ್ದಾರೆ. ಹೆಚ್ಚು ಬಿಜೆಪಿ ಪಾಲಾಗ್ತಿತ್ತು. ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ಪರವಾಗಿ ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದೇ ಹೇಳಿದಲ್ಲ, ಅಹಿಂದ ವರ್ಗು ನಮ್ಮಿಂದ ದೂರ ಇತ್ತು. ಇಲ್ಲಿವರೆಗೆ ಅಹಿಂದ ವರ್ಗ ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಮನ್ನು ಭಾವನೆ ಅವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡ್ಕೊಳ್ಳಿ ಇನ್ಸಿಡೆಂಟ್ ಇರ್ಬೋದು, ವಕ್ಫ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿದೆ. ಅದನ್ನು ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇದೇ ಅಸ್ತ್ರವನ್ನ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಯೋಗಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಅಹಿಂದ ಸೂತ್ರಗಳ ಪಟ್ಟಿ ಸಿದ್ಧಪಡಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ರಾಜ್ಯದ 70 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಈ ಎಲ್ಲ ಕಡೆಯೂ ಸಾಹುಕಾರ್ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ರಾಜ್ಯ ಕಾಂಗ್ರೆಸ್ ನಿರ್ಧಾರ ಮಾಡಿದ್ರೆ ಈ ಅಸ್ತ್ರವನ್ನ ಎಐಸಿಸಿ ಒಪ್ಪುತ್ತಾ ಎಂಬ ಅನುಮಾನ ಕಾಡಿದೆ. ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು, ಇಡೀ ರಾಜ್ಯ ತುಂಬ. ಇಲ್ಲಿ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ, ಮಾಡೆಲ್. ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಅಸ್ತ್ರವೇ ಕಾಂಗ್ರೆಸ್ಗೆ ಆಗುತ್ತಾ ಪ್ರಮುಖ ಅಸ್ತ್ರವಾಗುತ್ತಾ? ಸತೀಶ್ ಜಾರಕಿಹೊಳಿ ಅಸ್ತ್ರ ಪ್ರಯೋಗ ಮಾಡುತ್ತಾ ಎಂಬ ಕುತೂಹಲ ಕಾಡ್ತಾ ಇದೆ. ಮೈಲಾರಿ ಪಠಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.